ಪ್ರಶಾಂತ್ ನಾತು ಹಾಗೂ ರವಿ ಶಿವರಾಮ್ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ರವಿ, ದೆಹಲಿಯಿಂದ ವರಿಷ್ಠರು ಬರೋದಕ್ಕೆ ಹೇಳಿದ್ದಲ್ಲ, ಎಕ್ಸ್ಪ್ಲನೇಷನ್ ಕೊಡಬೇಕು, ನಮಗೆ ಟೈಮ್ ಕೊಡಿ ಅಂತ ಕೇಳಿದ್ದಕ್ಕೆ ಅವರು ಸರಿ ಬನ್ನಿ ಅಂದಿದ್ದಾರೆ. ಇವತ್ತು ರಾತ್ರಿ ಹೋಗ್ತಾ ಇದ್ದಾರೆ, ನಾಳೆ ಭೇಟಿ ಆಗ್ತಾರೆ. ಏನು ನಿರೀಕ್ಷೆ ಇದೆ ದೆಹಲಿಯಲ್ಲಿ? ಅಜಿತ್, ಅಶೋಕ್ ಮತ್ತು ವಿಜೇಂದ್ರ ಅವರು ಹೇಗೆ ಇದನ್ನು ಸಮರ್ಥನೆ ಮಾಡ್ಕೊಳ್ತಾರೆ ಅನ್ನೋದು ಈಗಿರುವ ಪ್ರಶ್ನೆ. ಮೊನ್ನೆ ಅಶೋಕ್ ಅವ್ರ ಜೊತೆ ಮಾಡ್ಬಿಟ್ಟಿದ್ದಾರೆ, ನಮ್ಮವ್ರು ಯಾರೋ ಹೆಂಗೆ ಸಗಣಿತಿನ ಕೆಲಸ ಮಾಡಿದ್ದಾರೆ ಅಂತಾರಪ್ಪ. ಸಮರ್ಥನೆ ಯಾಕೆ ಮಾಡ್ಕೋತಾರೆ? ಕರೆಕ್ಟ್. ಆಗ ಅಶೋಕ್ ಅವರೇ ಹೇಳಿದ್ರು, ಇದನ್ನು ಯಾವುದೇ ಕಾರಣಕ್ಕೂ ಸಮರ್ಥನೆಯನ್ನಂತೂ ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ಸ್ಪಷ್ಟನೆ ಕೊಡೋಣ ಅಂತ ಹೇಳಿದ್ರೆ ಯಾರು ಹೇಳೋದ್ರ ಮೇಲೆ ಗುಮಾನಿ ಅಷ್ಟೇ ಇದೆ, ಅದು ಲಿಖಿತವಾಗಿ ನಾವು ಇಂಥವರೇ ಮಾಡಿದ್ದಾರೆ ಅಂತ ಹೇಳಿ ಬರೆದುಕೊಡೋದಕ್ಕೂ ಕೂಡ ಆಗೋದಿಲ್ಲ. ಅದು ಹೇಗೆ ಕಂಡು ಹಿಡಿಯೋದು? ಈ ರೀತಿ ಆಯಿತು ಅಂತ ಅಷ್ಟೇ ಹೇಳ್ಬೋದೇ ಹೊರತಾಗಿ ನಾವು ಹೆಚ್ಚಿನ ಎಕ್ಸ್ಪ್ಲನೇಷನ್ ಕೊಡೋದಕ್ಕೆ ನಮ್ಮ ಬಳಿ ಉತ್ತರವೂ ಕೂಡ ಇಲ್ಲ ಹೇಳುವ ಮಾತನ್ನು ಭಾಳ ನೇರವಾಗಿ ಅವರು ಅಶೋಕ್ ಅವರು ಹೇಳ್ತಾ ಇದ್ರು. ಅಜಿತ್, ಇವತ್ತು ಸದಾನಂದ ಗೌಡರು ಹೇಳಿದ ಮಾತನ್ನು ಗಮನಿಸಿದಾಗ ಎರಡು ಅಂಶಗಳು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇತ್ತು. ನಾವು ಕಳೆದ 2 ದಿನಗಳ ಹಿಂದೆ ಅಜಿತ್ ಇದೇ ಪಾರ್ಟಿ ರೌಂಡ್ನಲ್ಲಿ ಚರ್ಚೆ ಮಾಡುವಾಗ BJP ರಾಜ್ಯ ನಾಯಕರುಗಳಿಗೆ ಯಾವುದೇ ವಿಚಾರ ಗೊತ್ತೇ ಇರಲಿಲ್ಲ, ಭಾಳ ಶಾಕ್ ಆಗಿದ್ದಾರೆ ಅಂತ ಹೇಳುವಂಥ ಚರ್ಚೆ ಎಲ್ಲ ಆದವು. ಆಗ ಇಲ್ಲ, 2-3 ಪಟ್ಟಿಗಳು ಬದಲಾಗಿದೆ, 2-3 ಪಟ್ಟಿ ಬದಲಾದ ಹಿನ್ನೆಲೆಯಲ್ಲಿ ಬಹುಶಃ ರಾಜ್ಯ ನಾಯಕರುಗಳಿಗೆ ಕೆಲವರಿಗೆ ವಿಚಾರ ಗೊತ್ತಿತ್ತೇನೋ ಹೇಳುವಂಥ ಮಾತುಗಳು ಕೂಡ ವ್ಯಕ್ತವಾಯಿತು. ಆಗ ಚುನಾವಣೆಯ ದಿನ ವಿಜೇಂದ್ರ ಅವರೊಂದು ಪಟ್ಟಿ ಮಾಡಿದ್ರು, ಅಶೋಕ್ ಅವರೊಂದು ಪಟ್ಟಿ ಮಾಡಿದ್ರು. ಆಮೇಲೆ ಬೇರೆ ಬೇರೆ ಆಂಗಲ್ ಅಲ್ಲಿ ಚರ್ಚೆಗಳು ಆಗ್ತಾ ಇದಾವೆ. ಡೆಫಿನೆಟ್ಲಿ ಹೌದು ಅಜಿತ್, ಅದರ ಬಗ್ಗೆ ಪಾರ್ಟಿ ಆಂಗಲ್ ಅಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇದ್ದಾವೆ. ಕೆಲವರು ರಘು ಕೌಟಿಲ್ಯ ಒಬ್ಬರ ಕ್ಯಾಂಡಿಡೇಟ್ ಆಗಿದ್ರು, ಅದೇ ರೀತಿ ಪಾಟೀಲ್ ಅವರು ಇನ್ನೊಬ್ಬರು ಕ್ಯಾಂಡಿಡೇಟ್ ಆಗಿದ್ರು. ಹಾಗಾಗಿ ಒಂದು ವೇಳೆ ಕ್ರಾಸ್ ವೋಟಿಂಗ್ ಆದರೆ ಅವ್ರು ಸೋಲ್ಬಹುದು, ಇವ್ರು ಸೋಲ್ಬಹುದು ಅನ್ನುವಂಥ ಕಾರಣಕ್ಕೋಸ್ಕರ ಪಟ್ಟಿ ಅದರಲ್ಲೂ ಬದಲಾಯಿತು. ಈ ಮಾತ್ರ ನಾವು ಹೇಳ್ತಾ ಇಲ್ಲ, ಪಾರ್ಟಿಯ ಲೆವೆಲಲ್ಲಿ ಭಾಳ ಸೀರಿಯಸ್ ಆಗಿ ಚರ್ಚೆಗಳಾಗಿದ್ವು. ಆದರೆ ಇವತ್ತು ಸದಾನಂದ ಗೌಡರು ಕೊಟ್ಟಂಥ ನಮ್ಮ ಏನು ಹೇಳಿಕೆ ಇದೆ, 13ನೇ ತಾರೀಕಿಂತ ಇಂಥ ಒಂದು ಅಪಾರ್ಟ್ಮೆಂಟಲ್ಲಿ 4-5 ಜನ ಶಾಸಕರು ಕುಳಿತುಕೊಂಡಿದ್ರು. ಮರುದಿನ ಕೂಡ ಆಯಿತು, ನಾನು ಪ್ರಯತ್ನ ಮಾಡಿದೆ, ಕಾಲ್ ಸಿಗಲಿಲ್ಲ. ಪ್ರಧಾನ ಕಾರ್ಯದರ್ಶಿ ಒಬ್ಬರಿಗೆ ಹೇಳುವ ಮಾತನ್ನು ಹೇಳಿದ ನಂತರದಲ್ಲಿ ಒಂದಕ್ಕೊಂದು ಡಾಟ್ ಕನೆಕ್ಟ್ ಮಾಡಿದಾಗ ಅಜಿತ್, ಬಹುಶಃ ಪ್ರಮುಖ ಕೆಲವು ನಾಯಕರುಗಳಿಗೆ ಇದರ ಬಗ್ಗೆ ಒಂದು ಹಿಂಟ್ ಇತ್ತೇನೋ ಹೇಳುವಂತೂ ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾಕೆಂದರೆ ಕೋರ್ ಕಮಿಟಿ ಸದಸ್ಯ ಸದಾನಂದ ಗೌಡರಿಗೆ ಅಲ್ಲಿ ಆಗಿರುವಂಥ ಪ್ರಕರಣ ಗೊತ್ತಾಗಿ ಒಬ್ಬ ಪ್ರಧಾನ ಕಾರ್ಯದರ್ಶಿಗೆ ತಿಳಿಸ್ತಾರೆ ಅನ್ನೋಷ್ಟರ ಮಟ್ಟಿಗೆ ವಿಚಾರ ಗೊತ್ತಿತ್ತು ಅನ್ನೋದಾದರೆ, ಹಾಗಾದರೆ ಸೀನಿಯರ್ ಲೀಡರ್ಗಳಿಗೆ ಗೊತ್ತಿಲ್ಲ ಅಂತ ನಾವು ಹೇಗೆ ಊಹೆ ಮಾಡ್ಕೊಳ್ಳೋದು? ಈ ಕಾರಣಕ್ಕಾಗಿ ಆ ಪಟ್ಟಿ ಅದಲು ಬದಲಾಯಿತು ಅನ್ನೋದು ಒಂದು ಸಂದೇಹ ವ್ಯಕ್ತವಾಗ್ತಾ ಇದೆ. ಜೊತೆಗೆ ಅಜಿತ್, ಹೈಕಮಾಂಡ್ಗೆ ಇವರು ಯಾವ ಸ್ಪಷ್ಟನೆ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ಹೈಕಮಾಂಡ್ ಮತ್ತು ರಾಜ್ಯ BJP ನಾಯಕರ ನಡುವಿನ ಒಂದಿಷ್ಟು ವ್ಯತ್ಯಾಸಗಳನ್ನು ಹೇಳೋದಾದರೆ ಅಜಿತ್, ಆರಂಭದಲ್ಲಿ ಯತ್ನಾಳ್ ಅವರು ಜಾಸ್ತಿ ಮಾತನಾಡ್ತಾರೆ, ಅವರು ಉಚ್ಚಾಟನೆ ಮಾಡಬೇಕು ಅಂತ ಬೇಡಿಕೆ ಹೋಯಿತು. ಅದರಂತ ಪ್ರಕಾರವಾಗಿ ಬಹಳ ದಿನಗಳ ಬಳಿಕ ಹೈಕಮಾಂಡ್ ಅವರನ್ನು ಉಚ್ಚಾಟನೆ ಮಾಡ್ತು. ST ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಪಾರ್ಟಿಯ ಕಚೇರಿಗೆ ಬರ್ತಾ ಇಲ್ಲ, ಅವರು ಕೂಡ ಪಾರ್ಟಿ ವಿರೋಧಿ ಕೆಲಸ ಮಾಡ್ತಾ ಇದ್ದಾರೆ ಹೇಳುವಂಥ ಆರೋಪಗಳು ಬಂತು. ಅವರನ್ನು ಕೂಡ ಉಚ್ಚಾಟನೆ ಮಾಡೋದಕ್ಕೆ ಶಿಫಾರಸುಗಳೋಯ್ತು ರಾಜ್ಯದಿಂದ, ಹೈಕಮಾಂಡ್ ಅವರನ್ನು ಕೂಡ ಉಚ್ಚಾಟನೆ ಮಾಡ್ತು. ರಾಜ್ಯ BJPಯಲ್ಲಿ ಈಗ ಯಾರು ನಾಯಕತ್ವದ ಬಗ್ಗೆ, ಸಂಘಟನೆ ಬಗ್ಗೆ ಬಹಿರಂಗವಾಗಿ ಮಾತಾಡ್ತಿರೋದು ಕಾಣ್ತಾ ಇಲ್ಲ. ಆದರೆ ಈಗ ಹೈಕಮಾಂಡ್ ಮುಂದಿರೋ ಆಪ್ಷನ್ ಏನು? ಯಾರು ಉಚ್ಚಾಟನೆ ಮಾಡಬೇಕು, ಯಾರನ್ನ ಮೂಗ್ದಾರ ಹಾಕಬೇಕು, ಅದು ಹೈಕಮಾಂಡ್ಗೆ ಅದರ ಬಗ್ಗೆ ಕ್ಲಾರಿಟಿ ಇಲ್ವೋ, ಅಥವಾ ರಾಜ್ಯ BJP ನಾಯಕರುಗಳು ಆಂತರಿಕವಾಗಿ ನಾವ್ಯಾರು ಸರಿ ಇಲ್ಲ ಹೇಳೋದನ್ನು ಈ ರೀತಿ ಚುನಾವಣೆಯ ಮೂಲಕ ಎದುರಾಗಿರುವಂಥ ಅನೇಕ ಬೈ ಎಲೆಕ್ಷನ್ ಮೂಲಕ ತೋರಿಸಿರೋದ್ರಿಂದ ಹೈಕಮಾಂಡ್ ಸೂಕ್ತ ಸಮಯಕ್ಕೂ ಕೂಡ ಕಾಯ್ತಾ ಇರ್ಬೋದು, ಯಾವ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅನ್ನುವ ಕಾರಣಕ್ಕಾಗಿ ಕೂಡ ಕಾಯ್ತಾ ಇರ್ಬೋದು. ಯಾಕೆಂದರೆ ಯಾರು ಬಹಿರಂಗವಾಗಿ ಪಾರ್ಟಿ ವಿರೋಧ ಕೆಲಸ ಮಾಡ್ತಾ ಇದ್ದಾರೋ ಅವ್ರನ್ನ ಕ್ರಮ ತೆಗೆದುಕೊಂಡಾಗಿತ್ತು. ಇನ್ನು ಯಾರ ಮೇಲೆ ಕ್ರಮ ತೆಗೆದುಕೊಳ್ಬೇಕು? ಆಂತರಿಕವಾಗಿ ನಾಯಕತ್ವಕ್ಕಾಗಿಯೋ ಅಧಿಕಾರಕ್ಕಾಗಿಯೋ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಹೇಳುವ ಒಂದು ಘೋಷಣೆಗಳು ಕೇಳಿ ಬರ್ತಾ ಇರೋ ಸಂದರ್ಭಕ್ಕೋಸ್ಕರ ಇಷ್ಟೆಲ್ಲ ಗಲಾಟೆಗಳಾಗ್ತಾ ಇದೆಯಾ ಗೊತ್ತಿಲ್ಲ. ಈ ರೀತಿಯ ಚರ್ಚೆ ಪಾರ್ಟಿ ಆಂತರಿಕ ವಲಯದಲ್ಲಿ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಅಜಿತ್, ಒಂದು ಉಲ್ಲೇಖ ಹೇಳ್ತೇನೆ. ಮೊನ್ನೆ 16ನೇ ತಾರೀಕು ಅಜಿತ್, ಪಾರ್ಟಿಯ ಕಚೇರಿಯಲ್ಲಿ ಒಂದು ಮೀಟಿಂಗ್ ಆಗಿತ್ತು ಬೋರ್ಡ್ ರೂಮಲ್ಲಿ. ಇದೇ ರಾಧಾಮೋಹನ್ ಅಗರ್ವಾಲ್ ಅವರು ಸಭೆಯನ್ನು ತೆಗೆದುಕೊಂಡಿದ್ರು. DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ. DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿರೋದ್ರಿಂದ ನಮಗೆ ಬಹಳ ಲಾಭ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಕುರುಬ ಸಮುದಾಯಕ್ಕೆ ಸೇರಿದವರು, ಕುರುಬ ಸಮುದಾಯದವರು ಬಹಳ ಬೇಸರಗೊಂಡಿದ್ದಾರೆ. ಹಾಗಾಗಿ ನಾವು ಹೇಗೆ DK ಶಿವಕುಮಾರ್ ಅವರನ್ನ ಈಗ ಎದುರಿಸಬೇಕು ಅನ್ನುವಂಥ ಪ್ರಶ್ನೆಯನ್ನು ರಾಧಾಮೋಹನ್ ಅವರು ಸಭೆ ಮುಂದೆ ಇಟ್ಟರು ಅಜಿತ್. ಆಗ ಮಾಜಿ ಮುಖ್ಯಮಂತ್ರಿಗಳು ಇದ್ರು, ಕೆಲವರು ಅಂದರೆ BJP 2-3 ಜನ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಹಾಗಾಗಿ ಮಾಜಿ ಮುಖ್ಯಮಂತ್ರಿಗಳು 2 ಜನ ಇದ್ರು, ಕೋರ್ ಕಮಿಟಿ ಸದಸ್ಯರಿದ್ರು, ಮಾಜಿ ರಾಜ್ಯಾಧ್ಯಕ್ಷರುಗಳಿದ್ರು. ಆಗ ಇಬ್ಬರು ಪ್ರಮುಖರು ಆ ಸಭೆಯಲ್ಲಿ ಹೇಳಿದ್ದು, ಸಿದ್ದರಾಮಯ್ಯನವರು ಕೆಳಗಿಳಿಸ್ತಾರೆ ಎನ್ನುವ ಕಾರಣಕ್ಕೋಸ್ಕರವೇ ನಾವು ಚುನಾವಣೆಯನ್ನು ಗೆಲ್ತೇವೆ ಹೇಳುವಂಥ ಭ್ರಮೆ ಬೇಡ. DK ಶಿವಕುಮಾರ್ಗೂ ಕೂಡ ಸಂಘಟನೆಯನ್ನು ಮಾಡೋದು ಗೊತ್ತು. ಮೊದಲು ನಮ್ಮ ಪಾರ್ಟಿಯಲ್ಲಿ ಆಗಿರುವಂಥ ಆಂತರಿಕ ಗಲಾಟೆಯನ್ನು, ಕಚ್ಚಾಟವನ್ನು ಸರಿಪಡಿಸಿ, ಜೊತೆಗೆ ಸಂಘಟನೆಯಲ್ಲಿ ಈಗಾಗಲೇ ಕೆಲವು ಜಿಲ್ಲೆಗಳಲ್ಲಿ, ಕೆಲವು ಮಂಡಲಗಳಲ್ಲಿ ಆಗಿರುವ ಸಣ್ಣ ಪುಟ್ಟ ವಿದ್ಯಮಾನಗಳೇ ನಾಳೆ ಒಂದು ವಿಧಾನಸಭೆ ಚುನಾವಣೆಯನ್ನು ಸೋಲಿಸೋದಕ್ಕೂ ಕೂಡ ದಾರಿ ಆಗ್ತದೆ. ಹಾಗಾಗಿ ಅಲ್ಲಿಂದ ತಳಮಟ್ಟದಿಂದ ಸಂಘಟನೆಯನ್ನು ಗಟ್ಟಿ ಮಾಡಿ ನಂತರದಲ್ಲಿ DK ಶಿವಕುಮಾರ್ ಎದುರಿಸೋದು ಹೇಗೆ, ಇನ್ನೇ ಚುನಾವಣೆ ಸ್ಟ್ರಾಟಜಿ ಮಾಡೋದು ಹೇಗೆ ಹೇಳುವ ಬಗ್ಗೆ ಚರ್ಚೆ ಮಾಡೋಣ ಅಂತ
ರಾಧಾ ಮೋಹನ್ ಅಗರ್ವಾಲ್ ಅವರಿಗೆ ಇಬ್ಬರು ಕೋರ್ ಕಮಿಟಿಯ ಸದಸ್ಯರು ಬಹಳ ನೇರವಾಗಿ ಹೇಳಿದರು. ಅಜಿತ್ 15 ನಿಮಿಷದಲ್ಲಿ ಆ ಒಂದು ಮೀಟಿಂಗ್ ಮುಕ್ತಾಯ ಆಯಿತು. ಅವತ್ತಿನ ಸಭೆಯಲ್ಲಿ ಅಜಿತ್ ಬಹಳ ಆಶ್ಚರ್ಯ ಅಂದರೆ 1-2 ದಿನದ ಬಳಿಕ ವಿಧಾನ ಪರಿಷತ್ ಚುನಾವಣೆ ಎದುರಾಗ್ತಾ ಇದೆ. ಅಲ್ಲಿ ಯಾರಿಗೆ ಓಟ್ ಹಾಕಬೇಕು, ಇದರ ಜವಾಬ್ದಾರಿಯನ್ನು ಯಾರು ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ಪ್ರಮುಖ ನಾಯಕರು ಚರ್ಚೆ ಮಾಡುವುದಿಲ್ಲ. ಬಿಜೆಪಿ ಅಲ್ಲಿ ಆ 2 ದಿನಗಳಲ್ಲಿ ಆಗಬಹುದಾದ ಚುನಾವಣೆಯಲ್ಲಿ ಯಾರು ಓಟ್ ಹಾಕಬೇಕು, ನಾವು ಯಾವ ಸ್ಟ್ರಾಟಜಿ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗದೇನೆ 2 ವರ್ಷಗಳ ಬಳಿಕ ಬರುವಂಥ ಚುನಾವಣೆಯಲ್ಲಿ ಡಿ.ಕೆ. ಶಿವಕುಮಾರ್ ಎದುರಿಸೋದು ಹೇಗೆ ಹೇಳುವುದಷ್ಟೇ ಚರ್ಚೆಯಾಗಿ ಅದು ಅರ್ಧಕ್ಕೆ ಮುಕ್ತಾಯಗೊಂಡು. ಅಲ್ಲ, ನೀವು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಬಿಟ್ಟಲ್ಲ, ಆದರೂ ರವಿ ಶಿವರಾಮ್ ಕೇಳ್ತಾ ಇದ್ದೀನಿ, ಕಾಂಗ್ರೆಸ್ನ ಶಾಸಕರುಗಳ ಪೈಕಿ ಯಾರು ಎಲ್ಲೆಲ್ಲಿ ಓಟ್ ಹಾಕಬೇಕು ಅನ್ನೋದು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬಂದಾಗ ನಿರ್ಧಾರ ಆಗಿತ್ತಾ, ಅವ್ರ ಸಮ್ಮುಖದಲ್ಲಾಗಿತ್ತಾ? ಅಜಿತ್ ಅವರು ಕಳೆದ 4-5 ದಿನಗಳ ಹಿಂದೆಯೇ ಒಂದು ಪಟ್ಟಿಯನ್ನು ರೆಡಿ ಮಾಡ್ಕೊಂಡು ಡಿ.ಕೆ. ಶಿವಕುಮಾರ್ ಇಟ್ಕೊಂಡಿದ್ರು, ಸಂಬಂಧಪಟ್ಟವರಿಗೆ ಸಂಘಟನೆ ಜವಾಬ್ದಾರಿ ಇದ್ದವರಿಗೆ ಕೊಟ್ಟಿದ್ರು ಹೇಳುವಂಥ ಮಾತನ್ನ ನಾವು ಕೇಳ್ಕೊಂಡಿದ್ದೀವಿ. ತಾವು ಹೇಳಿದಂತೆ ಅದು ಮೊದಲೇ ತಿಳಿಸಿದ್ರ ಶಾಸಕರಿಗೆ, ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಆದರೆ ಪಟ್ಟಿ ಅಂತೂ ರೆಡಿ ಆಗಿತ್ತು. ಬಿಜೆಪಿಯಲ್ಲಿ ಅದು ಆಗಬೇಕಾಗಿತ್ತು ಅಂತ ಹೇಳೋದನ್ನ ಸುರೇಶ್ ಕುಮಾರ್ ಇವರು ಹೇಳ್ತಾ ಇದ್ರು. ನೋಡಿ ಅಜಿತ್, ಇವತ್ತು ಭಾಳ ನಂಗೆ ಆಶ್ಚರ್ಯ ಅಂತ ಕಂಡಿದ್ದು, ಸುರೇಶ್ ಕುಮಾರ್ ಯಾವತ್ತೂ ಕ್ಯಾಮ್ರಾ ಮುಂದೆ ಬಂದು ಮಾತಾಡಿದ್ದನ್ನು ಬಹಳ ನೋಡೇ ಇಲ್ಲ. ಅವ್ರೇನೋ ಒಂದು ಲೈನ್ ಹಾಕೋದಿರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಳ್ಬಿಡ್ತಾರೆ, ಸುಮ್ಮನೆ ಆಗ್ತಾರೆ. ಧರ್ಮಸ್ಥಳ ವಿಚಾರ ಮಾತ್ರ ಮಾತನಾಡಿಲ್ಲ ಇವತ್ತು ಅವರು. ನಾವು ರೆಸಾರ್ಟ್ಗೆ ಹೋಗಬೇಕಾಗಿತ್ತು ಹೇಳೋದನ್ನು ನಾನು ಹೇಳ್ತಾ ಇಲ್ಲ. ರೆಸಾರ್ಟ್ಗೆ ಹೋಗೋದು ಕೇವಲ ಒಂದು ಬೇಲಿ ಅಷ್ಟೇ. ಒಳಗಡೆ ನಾವು ರೆಸಾರ್ಟಲ್ಲಿ ಕೂರಿಸ್ಕೊಂಡಿದ್ರು ಕೂಡ ಮತ ಹಾಕುವಾಗ ನೀವು ಬೇರೆ ಪಾರ್ಟಿಗೆ ಹಾಕಿ ನಮಗೆಲ್ಲ ಗೊತ್ತಾಗತ್ತೆ ಹೇಳುವಂಥ ಪ್ರಶ್ನೆಯನ್ನು ಮಾಡುವುದರ ಜೊತೆಗೆ ನಾವು 5 ಶಾಸಕರ ಒಂದು ತಂಡವನ್ನು ಮಾಡಿಕೊಂಡು ಅವರನ್ನು ವಿಶ್ವಾಸದಲ್ಲಿಟ್ಟುಕೊಳ್ಳುವ ಪ್ರಯತ್ನವನ್ನು ಮಾಡಬೇಕಾಗಿತ್ತು. ಆ ಕೆಲಸವನ್ನು ನಾವು ಮಾಡಲಿಲ್ಲ, ಅದರಿಂದ ನಾವು ಎಡವಿದ್ದೇವೆ, ಅದು ನಮ್ಮಿಂದ ತಪ್ಪಾಗಿದೆ ಹೇಳುವ ಮಾತನ್ನು ಸುರೇಶ್ ಕುಮಾರ್ ಅವರು ಮಾಧ್ಯಮ ಮುಂದೆ ಮಾತಾಡಿದ್ದು ಭಾಳ ಆಶ್ಚರ್ಯವಾಗಿ ಕಾಣ್ತಾ ಇತ್ತು. ಅವ್ರು ಹೇಳಿದ್ದೆಲ್ಲವೂ ಸರಿಯೋ ತಪ್ಪೋ ಅದು ಪಾರ್ಟಿಯ ಲೀಡರ್ಗಳಿಗೆ ಬಿಟ್ಟಿದ್ದು, ಆದರೆ ಅವರು ಹೇಳಿರೋ ವಿಚಾರದಲ್ಲಿ ಸತ್ಯ ಇದೆ ಹೇಳುವುದನ್ನು ಸ್ಪಷ್ಟವಾಗಿ ಹೇಳ್ಬೋದು. ಅಜಿತ್, ಯಾವತ್ತೂ ಈ ರೀತಿಯ 2 ಅವಕಾಶಗಳು ಬಿಜೆಪಿಗೆ ಇದ್ವು. ಸಾಮಾನ್ಯವಾಗಿ ಶಾಸಕಾಂಗ ಸಭೆಯಲ್ಲಿ ಅಜಿತ್ ಈ ಚುನಾವಣೆಗೆ ವಿಪ್ ಜಾರಿ ಆಗದೇ ಇದ್ರೂ ಕೂಡ ವಿಪ್ಪನ ಒಂದು ಭಯಕ್ಕಾದರೂ ಕೊಡ್ತಾರೆ. ಇಲ್ಲಿ ವಿಪ್ಪನ್ನು ತಡವಾಗಿ ಕೊಟ್ಟಿದ್ರು, ಭಯ ಇರಲಿಲ್ವೋ ಅತಿಯಾದ ನಂಬಿಕೆ ಇತ್ತು ಅದು ಗೊತ್ತಿಲ್ಲ. ಆದರೆ ಬಿಜೆಪಿಯಲ್ಲಿ ಅಜಿತ್ ಪಟ್ಟಿ ಬದಲಾಗಿದ್ರ ಬಗ್ಗೆ ನಾನು ಮತ್ತೆ ಉಲ್ಲೇಖ ಮಾಡ್ತಾ ಇದ್ದೀನಿ. ಇವತ್ತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬಹುಶಃ ಇದರ ಬಗ್ಗೆ ಪ್ರಮುಖ ನಾಯಕರನ್ನಿಸ್ಕೊಂಡವರಿಗೆ ಮಾಹಿತಿ ಇತ್ತು, ಸುಳಿವಿತ್ತು. ಅದಕ್ಕಾಗಿಯೇ ತನ್ನ ಅಭ್ಯರ್ಥಿಗೆ ಯಾರು ಬೆಂಬಲ ಕೊಟ್ಟು ವೋಟಿಂಗ್ ದಿವಸ ಬೆಳಗಿನ ಟೈಮ್ ತನಕನೂ ಅಪ್ಡೇಟ್ ಆಗ್ತಾನೆ ಇತ್ತಂತೆ ಪಟ್ಟಿ. ಡೆಫಿನೆಟ್ಲಿ ಹೌದು ಅಜಿತ್, ಬೆಳಗ್ಗೆ ತನಕ ಆಗ್ತಾ ಇತ್ತು ಅಜಿತ್. ನಾವು ಹೋಗಿ ಬೆಳಗ್ಗೆ 8 ಗಂಟೆಗೆ ಅಶೋಕ್ ಅವ್ರ ಚೇಂಬರ್ ನಿಂತ್ಕೊಂಡಿದ್ವಿ. ಯಾರಿಗೆ ಮತ ಹಾಕೋದು ಹೇಳುವಂಥ ಪ್ರಶ್ನೆಯನ್ನು ಕೆಲವು ಶಾಸಕರಿಗೆ ಆಂತರಿಕವಾಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ರಿ. ಇಲ್ಲ, ಇನ್ನೂ ಕೊಟ್ಟಿಲ್ಲ, ನಮಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ರು. ಅಜಿತ್, ನಾನು ಅಶೋಕ್ ಅವ್ರ ಹತ್ರ ಹೋಗಿ ಕೇಳಿದೆ, ಅಂದರೆ ಬೈಟನ್ನೇ ಕೇಳಿದೆ, ಎಷ್ಟು ಜನ ವೋಟ್ ಹಾಕ್ತಾ ಇದ್ರಿ, ಏನು ಮಾಡ್ತಾ ಇದ್ರಿ, ಏನಾದ್ರು ಸುಳಿವಿದೆಯಾ ಅಂತ ಕೇಳಿದಾಗ, ಇಲ್ಲ, ಹೈಕಮಾಂಡಿಂದ ಮಾಹಿತಿ ಬರಬೇಕು, ಹೈಕಮಾಂಡ್ ಸೂಚನೆ ಕೊಟ್ಟ ಬಳಿಕ ನಾವು ತಿಳಿಸ್ತೀವಿ ಅಂತ ಹೇಳಿದ್ರು. ಮಾಧ್ಯಮಗಳ ಮುಂದೆ ಎಷ್ಟು ಜನ ವೋಟ್ ಹಾಕ್ತೀರಿ ಅಂತ ಹೇಳೋದಕ್ಕೆ ಆಗೋದಿಲ್ಲ, ಅಫ್ಕೋರ್ಸ್ ಅದು ರೈಟ್ ಇದೆ. ಆದರೆ ಆಂತರಿಕವಾಗಿಯೂ ಕೂಡ ಅವರು ತನ್ನ ಶಾಸಕರಿಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡಿರಲಿಲ್ಲ. ಆದರೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಹೇಳೋದು, ಈ ಚುನಾವಣೆಯಲ್ಲಿ ಅಜಿತ್ ಯಾರ ಕ್ಯಾಂಡಿಡೇಟ್ ಹೇಳೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಈ ವಿಚಾರದಲ್ಲಿ ಅಜಿತ್ ರಾಜ್ಯಸಭಾ ಸದಸ್ಯರಾಗಿ ಯಾರು ಆಯ್ಕೆ ಆದರೂ ನಾಗರಾಜ್ ಅವರು, ಅದೊಂದು ಹೈಕಮಾಂಡ್ ಆಯ್ಕೆ. ಇನ್ನುಳಿದ ಲಿಂಗರಾಜ್ ಪಾಟೀಲ್ ಮತ್ತು ರಘು ಕೌಟಿಲ್ಯ, ಇದು ಅಜಿತ್ ರಾಜ್ಯ ಕೋರ್ ಕಮಿಟಿಯ ಸೂಚನೆಯ ಮೇರೆಗೆ, ಒತ್ತಾಸೆಯ ಮೇರೆಗೆ ಆಯ್ಕೆ ಆಗಿರೋದು. ಯಾಕೆ ರಘು ಕೌಟಿಲ್ಯ ಅವರಿಗೆ ಟಿಕೆಟನ್ನು ಕೊಡಬೇಕು ಅಂತ ಹೇಳಿ ಅಫ್ಕೋರ್ಸ್ ವಿಜಯೇಂದ್ರ ಅವರ ಆದಿಯಾಗಿ ಎಲ್ಲರೂ ಕೂಡ ಶಿಫಾರಸನ್ನು ಮಾಡಿದರು. ಅದೇ ರೀತಿ ಪಾಟೀಲ್ ಅವರಿಗೆ, ಲಿಂಗರಾಜ್ ಪಾಟೀಲ್ ಅವರು ಬಹಳ ವರ್ಷಗಳಿಂದ ಕೆಲಸ ಮಾಡ್ಕೊಂಡ್ಬಂದಿದ್ದಾರೆ, ಅವ್ರಿಗೆ ಯಾಕೆ ಟಿಕೆಟ್ ಕೊಡಬಾರ್ದು, ಅವರು ಪ್ರತಿ ಬಾರಿ ಮಿಸ್ ಆಗ್ತಾ ಇದೆ ಅಂತೇಳಿ ಹುಬ್ಬಳ್ಳಿ ಧಾರವಾಡ ಭಾಗದ ಶಾಸಕರ ಆದಿಯಾಗಿ ಕೋರ್ ಕಮಿಟಿ ಸದಸ್ಯರು ಅವರ ಹೆಸರನ್ನು ಶಿಫಾರಸು ಮಾಡಿದ್ರು ಅಜಿತ್. ಜೊತೆಗೆ ಶರಣು ತಳಿಕೇರಿ ಅವರು ಕೂಡ ಕೊಡಬೇಕು ಅಂಥೇಳಿ ಹೈಕಮಾಂಡ್ಗೆ ಪಟ್ಟಿಯನ್ನು ಕಳಿಸಲಾಗಿತ್ತು. ಆದರೆ ನಾಗರಾಜ್ ಅವರು ಕುರುಬ ಸಮುದಾಯಕ್ಕೆ ಸೇರಿರುವ ಕಾರಣಕ್ಕೋಸ್ಕರ ಅದೇ ಸಮುದಾಯದ ಶರಣು ತಳಿಕೇರಿಯವರಿಗೆ ಮತ್ತೊಮ್ಮೆ ಅವಕಾಶ ಕೊಡೋದಕ್ಕೆ ಸಾಧ್ಯ ಇಲ್ಲ ಎನ್ನುವ ಹಿನ್ನೆಲೆಯಲ್ಲಿ ರಘು ಕೌಟಿಲ್ಯರಿಗೆ ಟಿಕೆಟ್ ಆಯಿತು ಅಜಿತ್. ಮತ್ತು ಲಿಂಗರಾಜ್ ಪಾಟೀಲ್ ಅವರು 2 ಬಾರಿ ಅವಕಾಶ ಮಿಸ್ ಆಗಿದ್ರಿಂದ, ಅಂದ್ರೆ ಟಿಕೆಟ್ ಯಾರಿಗೆ ಸಿಕ್ತು ಅನ್ನೋದು ಕೂಡ ಕ್ರಾಸ್ ವೋಟಿಂಗ್ ಏನಾದ್ರು ಕನೆಕ್ಷನ್ ಇದೆ ಅಂತೀರಾ ನೀವು? ಅಜಿತ್, ಅದು ಎಷ್ಟು ಹೇಳಬಹುದು ಅಷ್ಟು ಹೇಳ್ಬೋದು. ಯಾಕೆ 2 ಪಟ್ಟಿ ಹೆಚ್ಚು ಕಡಿಮೆ ಆಯಿತು ಅಂತ ಹೇಳಿದ್ರೆ, ಒಬ್ಬ ಅಭ್ಯರ್ಥಿ ಒಬ್ಬರ ಕಡೆಯವರಿದ್ದರು ರಘು ಕೌಟಿಲ್ಯ, ಇನ್ನೊಬ್ಬ ಅಭ್ಯರ್ಥಿ ಸ್ವಲ್ಪ ಕೋರ್ ಕಮಿಟಿಯಲ್ಲಿ ಚರ್ಚೆ ಆಗಿ ಪಾರ್ಟಿಯ ಹಿರಿಯರೆಲ್ಲರೂ ಕೂಡ ಆಸಕ್ತಿ ಇದ್ದಂಥ ವ್ಯಕ್ತಿ ಆಗಿತ್ತು. ನಾನು ಆಗ ಹೇಳಿದೆ, ಅಶೋಕ್ ಅವರ ಪಟ್ಟಿಗೂ ವಿಜೇಂದ್ರ ಅವರ ಪಟ್ಟಿಗೂ ವ್ಯತ್ಯಾಸಗಳು ಮತ್ತೆ ಯಾಕೆ ಕ್ಲಾಶ್ ಆಗ್ತಾ ಇತ್ತು ಅಂದರೆ,
ಮತ್ತೊಮ್ಮೆ ನೀವು ಸದಾನಂದ ಗೌಡರ ಹೇಳಿಕೆಯನ್ನು ರಿಕಾಲ್ ಮಾಡಬೇಕು. 13ರಲ್ಲಿ ಏನಾಗಿತ್ತು, 13ನೇ ತಾರೀಕಿಗೆ ಏನಾಗಿತ್ತು, ಯಾಕೆ ಪಟ್ಟಿ ಚೇಂಜ್ ಆಯಿತು ನೋಡಿ ಅಜಿತ್. ನಾವು ಮೊನ್ನೆ ಕೂಡ ಚರ್ಚೆ ಮಾಡುವಾಗ ಹೇಳಿದ್ವಿ, ಹೈಕಮಾಂಡ್ ಮಾಡಿರುವಂಥ 3 ಪಟ್ಟಿಯನ್ನು ತಕ್ಷಣ ದೆಹಲಿಗೆ ಕಳಿಸಿ ಅಂತ ಯಾಕೆ ಕೇಳಿದ್ರು ಹಾಗಾದ್ರೆ ಅಜಿತ್? ಎಸ್, ಈಗ ರಾಜ್ಯದ ಪ್ರಮುಖ ನಾಯಕರೊಬ್ಬರು ಕರೆಯನ್ನು ಮಾಡಿ ನೀವು ತಕ್ಷಣ ಆ ಪಟ್ಟಿಯನ್ನು ದೆಹಲಿಗೆ ಕಳಿಸಿ ಅಂತ ಕರೆ ಮಾಡಿ ಕೇಳಿದ್ದಾರೆ. ಆ ಪಟ್ಟಿ ಕೇಳಿದ್ದಕ್ಕೂ ಅಜಿತ್, ಸದಾನಂದ ಗೌಡರು ಕೊಟ್ಟ ಹೇಳಿಕೆಗೂ ಮತ್ತು ಆ ಪಟ್ಟಿ ಬದಲಾವಣೆ ಆಗಿದ್ದಕ್ಕೂ ಕೂಡ ಮತ್ತು ಕ್ಯಾಂಡಿಡೇಟ್ ಬಗ್ಗೆ ವಿಚಾರವನ್ನು ಸೂಕ್ಷ್ಮವಾಗಿ ಹೇಳುವ ಪ್ರಯತ್ನವನ್ನು ಮಾಡಿದೆ. ಯಾರು ಕ್ಯಾಂಡಿಡೇಟ್ ಆಗಿದ್ರು, ಯಾರು ಘೋಷಣೆ ಮಾಡಿದ್ರು, ಕೋರ್ ಕಮಿಟಿಯಲ್ಲಿ ಯಾರು ಒತ್ತಾಯ ಮಾಡಿದರು, ಇದನ್ನು ಕೂಡ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಹೀಗಾಗಿ ಅಜಿತ್, ಇಲ್ಲಿ ಪ್ರಮುಖವಾಗಿ ಅಭ್ಯರ್ಥಿ ಆಯ್ಕೆಯಿಂದ ಹಿಡಿದು ಜೊತೆಗೆ ಯಾರು ಓಟ್ ಹಾಕಬೇಕು ಅನ್ನೋ ತನಕ ಒಂದಿಷ್ಟು ಗೊಂದಲಗಳು ಕೂಡ ಇದ್ವು. ಕೆಲವರಿಗೆ ಅವನಿಗೆ ಟಿಕೆಟ್ ಕೊಟ್ಟಿದ್ರ ಬಗ್ಗೆ, ಒಬ್ಬ ವ್ಯಕ್ತಿಗೆ ಟಿಕೆಟ್ ಕೊಟ್ಟಿದ್ರ ಬಗ್ಗೆ ಕೂಡ ಬೇಸರ ಆಯಿತು. ಅವ್ರಿಗೆ ಯಾಕೆ ಟಿಕೆಟ್ ಕೊಟ್ಟರು, ಇನ್ನೂ ಕೂಡ ಕೆಲವರು ಹೆಸರಿದ್ವು, ಅವ್ರಿಗೆ ಕೊಡಬೇಕಾಗಿತ್ತು. ಏಕಾಏಕಿ ಅವ್ರಿಗೆ ಟಿಕೆಟ್ ಕೊಟ್ಟಿದ್ರ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸಿದರು. ಅದೇ ರೀತಿ ರಘು ಕೌಟಿಲ್ಯ ಅವರು ಕೊಟ್ಟಿದ್ರ ಬಗ್ಗೆ ಪಾರ್ಟಿಯಲ್ಲಿ ಅಪಸ್ವರ ಇದೆ, ಲಿಂಗರಾಜ್ ಪಾಟೀಲ್ ಅವರು ಕೊಟ್ಟಿದ್ರ ಬಗ್ಗೆ ಅಪಸ್ವರ ಇಲ್ಲ, ಆದರೆ ಅವ್ರಿಗಿಂತ ಉತ್ತಮರಿದ್ರೇನೋ ಹೇಳುವಂಥ ಚರ್ಚೆಯನ್ನು ಮತ್ತೊಂದು ಬಣ ಮಾಡ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ನಲ್ಲಿ 5 ಟಿಕೆಟ್ ಅನ್ನು 5 ಆಯ್ಕೆಗಳನ್ನು MLA ಕೇಳಿ ಮಾಡಿದ್ರಾ ಅಥವಾ ವಿಶ್ವಾಸಕ್ಕೆ ತಗೊಂಡು ಮಾಡಿದ್ರ? ಇಂಥದ್ದವ್ರು ಕೊಡ್ತಿದೀವಪ್ಪ ಪರವಾಗಿಲ್ವಾ ಅಂತ ಏನಾದ್ರು ಮಾಡಿದ್ರ? ಸಮಸ್ಯೆ ಇನ್ನೂ ಆಳದಲ್ಲಿದೆ ಅನ್ಸುತ್ತೆ ಅಜಿತ್. ಕಾಂಗ್ರೆಸ್ನಲ್ಲಿ ಒಂದು ಗಲಾಟೆ ಮಾಡಿಕೊಂಡ್ರೂ ಕೂಡ ಅವರು ವಿಧಾನಸಭಾ ಚುನಾವಣೆಯನ್ನು ಗೆದ್ದಿದ್ದನ್ನು ನಾವು ನೋಡಿದ್ದೇವೆ. BJP ಯಾವಾಗ ಯಡಿಯೂರಪ್ಪ ಅವ್ರನ್ನ ಕೆಳಗಿಳಿಸಿದ್ರು ಅಲ್ಲಿಂದ ಶುರುವಾದಂಥ ಒಂದಿಷ್ಟು ಬೇಸರ, ಅಸಮಾಧಾನ ಮತ್ತು ಬೊಮ್ಮಾಯಿಯವರ ನೇತೃತ್ವದಲ್ಲಿ ನಡೆದ ಚುನಾವಣೆ, ಅಲ್ಲಿ ಟಿಕೆಟ್ ಕೊಡೋದ್ರಿಂದ ಹಿಡಿದು ಸೋಲುವ ತನಕ BJP ಅಲ್ಲಿಂದ ಆರಂಭಗೊಂಡಂಥ ಮನಸ್ತಾಪ ಇಲ್ಲಿಯ ತನಕ ಪ್ಯಾಚಪ್ ಆದಂತೆ ಕಾಣ್ತಾ ಇಲ್ಲ. ಅದು ನಳಿನ್ ಕುಮಾರ್ ಕಟೀಲ್ ಅವರಿದ್ದಾಗ ಸಂಘಟನೆ ದೃಷ್ಟಿಯಿಂದ ಒಂದಿಷ್ಟು ಓಡಾಟ ಮಾಡಿ ಬಲಪಡಿಸಿರಬಹುದು. ಆದರೆ ನಾಯಕತ್ವದ ವಿಚಾರ ಯಾವಾಗ ಯಡಿಯೂರಪ್ಪ ಅವರು ಬದಲಾವಣೆ ಆದರೂ, ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆದರು, ಅಲ್ಲಿಂದ ಆರಂಭಗೊಂಡಂಥ ಒಂದಿಷ್ಟು ಬೇಸರಗಳು, ಆಂತರಿಕವಾಗಿ ಒಂದು ರೀತಿಯ ಬಣದ ಚರ್ಚೆಗಳು, ಇದು ಇನ್ನೂ ಕೂಡ ಮುಂದುವರೆದಿದೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಬೇಡ. ಈಗ ವಿಜೇಂದ್ರ ಬಂದಿದ್ದಾರೆ, ಬಹುಶಃ ಪ್ರಶಾಂತ್ ಜಾಗದಲ್ಲಿ ಇದು ಯಾಕೆ ಆಯಿತು ಅನ್ನುವ ವಿಷಯದಲ್ಲಿ ಹೈಕಮಾಂಡ್ನವರು ದೆಹಲಿ ವರಿಷ್ಠರು ಬೇರೆ ಬೇರೆ ಸೋರ್ಸ್ಗಳ ಮೂಲಕವೂ ಇನ್ಫಾರ್ಮೇಷನ್ ತಗೊಳ್ತಾರ, ಅಥವಾ ನಾಳೆ ವಿಜೇಂದ್ರ ಮತ್ತು ಆರ್ ಅಶೋಕ್ ಅವರು ಏನು ಹೋಗಿ ಮಾಹಿತಿ ಕೊಡ್ತಾರಲ್ಲ, ದಟ್ ವಿಲ್ ಬಿ ದ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಫಾರ್ ದಟ್? ಅದೇ ನೋಡಿ, ಎಲ್ಲ ಈಗ ಯಾರ್ಯಾರು ಬಣಗಳಿವೆ, ಗುಂಪುಗಳಿವೆ, ನಾಯಕರಿದ್ದಾರೆ, ಗೊತ್ತಿರೋದೆ. ಎಲ್ಲರ ಜೊತೆ ಹೈಕಮಾಂಡ್ ಈಗಾಗಲೇ ಮಾತಾಡಿರುತ್ತೆ ಏನೇನು ನಡೆದಿದೆ ಅಂತಕ್ಕಂಥದ್ರ ಬಗ್ಗೆ. ಆದರೆ ಇಲ್ಲಿ ಪ್ರಶ್ನೆ ಇರತಕ್ಕಂಥದ್ದು ಇಂಟೆನ್ಷನಲಿ ನಡೀತಾ ಅಥವಾ ಗೊತ್ತಿಲ್ಲ. ಇಂಟೆನ್ಷನಲಿ ಅಂದರೆ ಯಾರಿಗೂ ಅವಮಾನ ಮಾಡಬೇಕು, ಯಾರಿಗೂ ಒಂದು ಹಿನ್ನಡೆ ತರಬೇಕು ಅಂತ. ಹಾಂ, ಈಗ ಅಂದರೆ ಇಲ್ಲಪ್ಪ ಈಗೇನು ನಡೀತಾ ಇದೆ ಅನ್ನೋದು ಯಾವುದಾದ್ರೂ ಬಣದವರು 3-4 ಜನರನ್ನು ಕ್ರಾಸ್ ವೋಟ್ ಮಾಡಿಸಿದ್ರ ಇಲ್ಲ? ಯಾಕಂದರೆ ಈಗ DK ಶಿವಕುಮಾರ್ ಇದನ್ನು ಯಾಕೆ ಮಾಡಿಸಿದ್ರು? ಅವ್ರು ಮಾಡಿಸಿದ ಪ್ರಮುಖ ಅಲ್ಲ, ಒಂದು ಶೋ ಆಫ್ ಇದರಿಂದ ಏನೋ ಕಾಂಗ್ರೆಸ್ಸಿಗೆ ಭಾರಿ ಲಾಭ ಆಗ್ಬಿಡ್ತು ಅಂತಿಲ್ಲ. ಆದರೆ BJPಯ ಮನೆಯಲ್ಲಿ ತಲ್ಲಣ ಅಂದರೆ ಒಂದು ರೀತಿ ಒಂದು ಬಾಂಬ್ ಒಗ್ದಾಗ ಮನೆ ಮೇಲೆ ನೀವು ಜಗಳ ಆಡ್ಕೊಡ್ತಾ ಇರಿ, ಕಚ್ಚಾಡ್ತಾ ಇರಿ. ಕ್ರೈಸಿಸ್ ಏನು ಒಳಗಡೆ ಇತ್ತು ಅದನ್ನು ಕ್ರೈಸಿಸನ್ನು ಹೊರಗಡೆ ತಂದಿಟ್ರು ಅವರು. ಅದರಿಂದ ಲಾಭ ಯಾರಿಗೆ? ಕಾಂಗ್ರೆಸ್ಗೆ. ಹೌದು. ಹೀಗಿರುವಾಗ ಈಗ BJP ಹೈಕಮಾಂಡ್ ಯಾರು ಮಾಡಿಸಿದ್ರು ಅಂತಕ್ಕಂಥದ್ದರ ಬಗ್ಗೆ ಈಗ ಗೊತ್ತಿದ್ದಿದ್ದೇ ಆದಲ್ಲಿ ಅಜಿತ್, ನನಗನ್ಸುತ್ತೆ ಗೊತ್ತಿದ್ದಿದ್ದೇ ಆದಲ್ಲಿ ಇಷ್ಟು ಮಾಡ್ಲಿಕ್ಕೆ ಬಿಡ್ತಿತ್ತ ಹೈಕಮಾಂಡ್ ಅನ್ನೋದು ಕೂಡ ಪ್ರಶ್ನೆ. ಈಗ ಇಲ್ಲಪ್ಪ 4-5 ಜನ ಕ್ರಾಸ್ ವೋಟ್ ಮಾಡ್ತಿದ್ದಾರೆ, ಆದರೂ ನಾಯಕರು ನೀವು ಮಾಡಿ 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 ಮಾಡಿಸಿದ್ರಾ ಅನ್ನೋದು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ಪ್ರಾಯಶಃ ವಿಜಯೇಂದ್ರ ಧರ್ಮಸ್ಥಳದ ಆಣೆ ಪ್ರಮಾಣದ ಬಗ್ಗೆ ಹೇಳ್ತಾ ಇರೋದು ಅದೇ ಕಾರಣಕ್ಕೆ. ಯಾಕಂದ್ರೆ ಇಲ್ಲ ನಾನು ಮಾಡಿಸಿದೆ ಅನ್ನುವ ಆರೋಪ ಬರುವ ಮೊದಲು ನನ್ನನ್ನು ಸೇರಿದಂತೆ ಎಲ್ಲರನ್ನೂ ಸಂಶಯದಿಂದ ನೋಡುವಂತಾಗಿದೆ ಅಂದ್ರೆ, ನನ್ನನ್ನು ಸೇರಿದಂತೆ ಅಂದ್ರೆ ಅವರು ಈಗ ಧರ್ಮಸ್ಥಳದ ಆಣೆ ಪ್ರಮಾಣ ಅವ್ರು ಹೋಗ್ತಾ ಇರೋದು ನನ್ನ ಮೇಲೆ ಏನು ಆರೋಪಗಳು ಬರ್ತಾ ಇವೆ ಅದನ್ನ ನಾನು ತೊಳ್ಕೊಳ್ತೀನಿ ಅನ್ನುವ ಕಾರಣಕ್ಕೋಸ್ಕರ. ಹೌದು. ಬಟ್ ಆಣೆ ಪ್ರಮಾಣ ಮಾಡಿಬಿಟ್ರೆ ಕರ್ನಾಟಕದ BJPಯ ಸಮಸ್ಯೆ ಬಗೆಹರಿದು ಬಿಡುತ್ತಾ? ಇಲ್ಲ. ಸಮಸ್ಯೆ ಬಗೆಹರಿಬೇಕಾದ್ರೆ ಅಜಿತ್ ಒಂದು ಹೋಲಿಸ್ಟಿಕ್ ಅಪ್ರೋಚ್ ಬೇಕಾಗತ್ತೆ. ಆ ಹೋಲಿಸ್ಟಿಕ್ ಅಪ್ರೋಚ್ ಏನು? ದಿಸ್ ಆರ್ ಆಲ್ ಪಾಲಿಟಿಕ್ಸ್ ಇಸ್ ನಾಟ್ ಫಿಕ್ಸ್ ಸೊಲ್ಯೂಷನ್ಸ್ ಇರೋಲ್ಲ. ಇಲ್ಲ ಇವ್ರನ್ನ ತೆಗೀರಿ ಇವ್ರನ್ನ ತಂದು ಬಿಟ್ರೆ ಸಮಸ್ಯೆ ಬರೋದು. ಯಾಕಂದರೆ ನೋಡಿ, ಕರ್ನಾಟಕದ BJPಯ ಬಳಿ ಈಗ ಜನನಾಯಕ ಇಲ್ಲ, ಮಾಸ್ ಲೀಡರ್ ಅಂತ ಯಾರೂ ಇಲ್ಲ ಕರ್ನಾಟಕದ BJPಯ ಬಳಿ. ಅವರು ಅಧಿಕಾರವನ್ನು ಬದಲಾವಣೆ ಮಾಡುವಾಗಲೂ ಮಾಸ್ ಲೀಡರ್ಸ್ಗಳನ್ನು ರಿಪ್ಲೇಸ್ ಮಾಡುವ ಪ್ರಯತ್ನ ಮಾಡಲಿಲ್ಲ ಅಥವಾ ಹುಟ್ಟು ಹಾಕುವ ಪ್ರಯತ್ನ ಮಾಡಲಿಲ್ಲ. ವಿಜಾವೇಜ್ ನೀವು ಕಾಂಗ್ರೆಸ್ನಲ್ಲಿ ನೋಡಿ, ಸಿದ್ದರಾಮಯ್ಯನವರ ನಂತರ ಬಂದವರು ಯಾರು? DK ಶಿವಕುಮಾರ್. ಹೌದು. ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ಮಾಸ್ ಲೀಡರ್ ಆಗುವ ಪ್ರಯತ್ನದೊಡನೆಯೇ ಮುಖ್ಯಮಂತ್ರಿ ಕುರ್ಚಿಗೆ ಬಂದಿದ್ದಾರೆ ಅವರು.
ಮಾಸ್ ಲೀಡರ್ ಆಗಿಬಿಟ್ರು ಅಂತ ನಾನು ಹೇಳಲ್ಲ, ಬಟ್ 28ರ ಚುನಾವಣೆ ಅವರು ಮಾಸ್ ಲೀಡರ್ ಆಗ್ತಾರೋ ಇಲ್ವೋ ಅನ್ನೋದಕ್ಕೆ ಪರೀಕ್ಷೆ. ಹೌದು. ಕರ್ನಾಟಕದ ಬಿಜೆಪಿಯಲ್ಲಿ ಇರ್ತಕ್ಕಂಥ ಸಮಸ್ಯೆ, ಇಲ್ಲಿ ಯಾರೂ ಮಾಸ್ ಲೀಡರ್ಸ್ ಇಲ್ಲ. ಆಯ್ತಪ್ಪ, ಮಾಸ್ ಲೀಡರ್ಸ್ ಇಲ್ಲದೆ ಇದ್ದಾಗ ನೀವೆಲ್ಲರೂ ಒಟ್ಟಿಗೆ ಹೋಗಿ ಕೆಲಸ ಮಾಡಬೇಕು. ಅದು ಆಗಲಿಲ್ಲ. ಎಸ್, ಒಬ್ಬರ ಮುಖ ಒಬ್ಬರು ನೋಡ್ಲಿಕ್ಕೆ ತಯಾರಿಲ್ಲ, ಒಬ್ಬರ ವಿರುದ್ಧ ಒಬ್ಬರು. ಪಕ್ಷದವರು ಎದುರುಗಡೆ ಬಿಟ್ಬಿಡಿ, ಮಾಧ್ಯಮಗಳ ಎದುರು ಪುಂಖಾನುಪುಂಖವಾಗಿ ಸ್ಟೋರೀಸ್ ಇವರೇ ಹೇಳ್ತಾರೆ. ಹೀಗಿರುವಾಗ ಇದು ಈಗ ನಾವಂತೀವಿ ಹೈಕಮಾಂಡ್ ಹಂಗೆ ಮಾಡುತ್ತಾ, ಹೈಕಮಾಂಡ್ ಹಿಂಗೆ. ಅರೆ, ಹೈಕಮಾಂಡ್ ಬಳಿ ಆದರೂ ಆಪ್ಷನ್ಸ್ ಏನಿವೆ? ಹೌದಪ್ಪ, ಇವ್ರನ್ನ ತೆಗಿತೀರಿ, ಇವ್ರನ್ನ ತರ್ತೀರಿ, ಇವ್ರನ್ನ ತೆಗಿತೀರಿ. ಇದು ಸೊಲ್ಯೂಷನ್ ಉಂಟಾ ಅದರಲ್ಲಿ? ದಟ್ ಈಸ್ ಇಂಪಾರ್ಟೆಂಟ್ ಕ್ವಶನ್. ಈ ಕರ್ನಾಟಕದ BJPಗೆ ಒಂದೇ ಪರಿಹಾರ ಸೂತ್ರ ಏನು ಅಂತಂದರೆ, ನಾವು ಒಟ್ಟಿಗೆ ಕೆಲಸ ಮಾಡ್ತೀವಿ ಅನ್ನೋ ಮನಸ್ಸಾದರೂ ಮಾಡ್ಬೇಕು ಇವರು. ಹಾಗೆ ಮನಸ್ಸಿರುವವರ ತಂಡ ರೆಡಿ ಆಗಬೇಕು. ಮನಸ್ಸಿರೋರು ತಂಡ ರೆಡಿ ಆಗಿ. ಈಗ ನೀವು ಫಾರ್ ಎಕ್ಸಾಂಪಲ್ ನೋಡಿ, ನೀವು ಬೊಮ್ಮಾಯಿ ಅಂತಂದ್ರಿ, ಯಡಿಯೂರಪ್ಪನವ್ರ ಕ್ಯಾಂಪ್ ಬೇಜಾರಾಗಿತ್ತು. ಬೊಮ್ಮಾಯಿ ಅವ್ರು ಸೋತ ಮೇಲೆ ವಿಜಯೇಂದ್ರ ತಂದ್ರಿ, ಉಳಿದವರೆಲ್ಲರೂ ಬೇಜಾರಾಗಿ ಕೂತರು. ಹೌದು. ಬೇರೆ ಪಾರ್ಟಿಯಲ್ಲಿ ಬೇಜಾರಿದ್ರೂ ಕೂಡ ತಮ್ಮ ಸ್ಟೇಕ್ ಹೋಲ್ಡರ್ಸ್ಗಳ, ಈಗ ಇಲ್ಲಿ ಹರಿಪ್ರಸಾದ್ ಈಗ ಅಧ್ಯಕ್ಷ ಆಗಲಿಲ್ವಾ? ಹರಿಪ್ರಸಾದ್ರಿಗೂ DK ಶಿವಕುಮಾರ್ಗೂ ನನಗೆ ಕೇಳಿದರೆ ಅವರು ಇಡೀ ಐಡಿಯಾಲಜಿಕಲ್ ವರ್ಲ್ಡ್ ವ್ಯೂನಲ್ಲೇ 360 ಡಿಗ್ರಿ ಡಿಫ್ರೆನ್ಸ್ ಇದೆ. ಹೌದು. ಇಬ್ಬರು ಏನೂ ಸಾಮ್ಯತೆ ಇಲ್ಲ ಅವ್ರಿಗೆ. ಕರೆಕ್ಟ್. ಸಿದ್ದರಾಮಯ್ಯನವರು DK ಶಿವಕುಮಾರ್ ವರ್ಲ್ಡ್ ವ್ಯೂ, ಐಡಿಯಾಲಜಿಕಲ್ ವ್ಯೂದಲ್ಲಿ ಅದು 360 ಡಿಗ್ರಿ ಬೇರೆ ಬೇರೆ ಇದ್ದಾರೆ ಅವರು. ಹೌದು. ಬಟ್ ಅಧಿಕಾರ ಇದೆ, ಜೊತೆಗೆ ಕೆಲಸ ಮಾಡ್ತಿದ್ದಾರೆ, ಒಂದು ರೀತಿಯ ಪ್ರಾಗ್ಮ್ಯಾಟಿಸಮ್ ತೋರಿಸ್ತಾರೆ, ಮುತ್ಸದ್ದಿತನ ಇದೆ, ಸೀಸನ್ಡ್ ಇದ್ದಾರೆ. ಕರೆಕ್ಟ್. ಬಟ್ ಕರ್ನಾಟಕದ BJPಯಲ್ಲಿ ಆ ಒಂದು ಸೀಸನ್ನೆಸ್ ಯಾರೂ ತೋರಿಸ್ತಾ ಇಲ್ಲ. ಜೊತೆಗೆ ಕೆಲಸ ಮಾಡ್ತೀವಪ್ಪ, ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದೆ, ಜೊತೆಗೆ ಕೆಲಸ ಮಾಡ್ತೀವಿ. ಹೌದು, ಹಿಂದೆ ನೋಡಿ ಯಡಿಯೂರಪ್ಪ, ಅನಂತಕುಮಾರ್ ಅನೇಕರು ಹೇಳ್ತಿದ್ರು ನನಗೆ, ಧನಂಜಯ್ ಕುಮಾರ್ ಹೇಳ್ತಿದ್ರು ಯಾವಾಗಲೂ, ಈ ಯಡಿಯೂರಪ್ಪ ಅನಂತಕುಮಾರ್ ಈ ಇಬ್ರು ಒಟ್ಟಾಗಿರ್ಲಿಕ್ಕೆ ಬಿಡಬಾರದ್ರಿ ಪ್ರಶಾಂತ್ ಅಂತಿದ್ರು. ಯಾಕೆ ಬೇರೆ ಇದ್ರೆ ಪಕ್ಷಕ್ಕೆ ಒಳ್ಳೇದಾಗತ್ತೆ ಅನ್ನೋ ಥರ. ಅವರು ಒಟ್ಟಾಗಿದ್ದು ಬಿಟ್ರೆ ನೀನೊಂದು ತಗೋ, ನಾನೊಂದು ತಗೋ, ನೀನೊಂದು ತಗೋ, ನಾನೊಂದು ತಗೋ, ನಾವೆಲ್ಲ ಅಪ್ಪಚ್ಚಿ ಆಗ್ಬಿಡ್ತೀವಿ ಅಂತಂದ್ರು. ಕರೆಕ್ಟ್. ಅವ್ರು ಜಗಳ ಆಡಿದ್ರೆ ಪಕ್ಷಕ್ಕೆ ಭಾಳ ಲಾಭ ಆಗತ್ತೆ ಅಂತ. ಹೌದು. ಅವರಿಬ್ಬರ ಬಣದವ್ರನ್ನ ಬಿಟ್ಟು ಬೇರೆಯವ್ರಿಗೆ ಅವಕಾಶಗಳಾದ, ಬೇರೆಯವ್ರಿಗೆ ಅವಕಾಶ. ಬಸವರಾಜ್ ಪಾಟೀಲ್ ಸೇಡಂ ಅಧ್ಯಕ್ಷರಾಗ್ಲಿಲ್ವಾ ಅವಾಗ? ಇಲ್ಲೇನಾಗಿದೆ, ಇಲ್ಲಿ ಬಣಗಳಿವೆ, ಬಟ್ ಇಬ್ರು ಒಬ್ರಿಗೊಬ್ರ ಬಗ್ಗೆ ಕೋರ್ ಕಮಿಟಿಯಲ್ಲಿ ಕೂತ್ಕೊಂಡಪ್ಪ ಮಚ್ 3 ಪಾಲ್ ತಗೊಂಡು ಜಗಳ ಆಡಿ ಒಂದು ಡಿಸಿಷನ್ ಮಾಡ್ತೀವಿ, ಅದಕ್ಕೆಲ್ಲರೂ ಒಟ್ಟಿಗಿರ್ತೀವಿ. ಆ ಸ್ಥಿತಿ ಇಲ್ಲ. ಹೌದು. ಒಬ್ರಿಗೊಬ್ಬರ ಬಗ್ಗೆ ವರ್ಕಿಂಗ್ ರಿಲೇಷನ್ಸ್ ಇಲ್ಲ. ಇವತ್ತು ಯಾರೋ ಒಬ್ರು ಅಧ್ಯಕ್ಷರಿದ್ದಾರೆ, ನಾಳೆ ಅವ್ರನ್ನ ತೆಗೆದು ಇನ್ನೊಬ್ರು ಬರ್ತಾರೆ, ಇವ್ರು ಕೆಲಸ ಮಾಡಲ್ಲ. ಮೊದಲು ಯಡಿಯೂರಪ್ಪನವ್ರು ತೆಗೆದು ಬೊಮ್ಮಾಯಿಯವ್ರು ತಂದಾಗ ಮಾಡಲಿಲ್ಲ, ಯಡಿಯೂರಪ್ಪನವ್ರು ಪಾಳೆಯ 23ರಲ್ಲಿ ಕೆಲಸ ಮಾಡಲಿಲ್ಲ. ಈ ಸಮಸ್ಯೆಗೆ ಮುಕ್ತಿ ಬೇಕು. ಈಗ ನಿನ್ನೆ ನೋಡಿ, ಬೆಳಗಾವಿಯಲ್ಲಿ ಜಗನ್ನಾಥರಾವ್ ಜೋಶಿ ಸಭಾಭವನದ ಉದ್ಘಾಟನೆ ಇರ್ತದೆ. RSSನ ಸರಕಾರ್ಯವಾದ ದತ್ತಾತ್ರೇಯ ಹೊಸಬಾಳೆ ಬಂದಿದ್ರು ಬೆಳಗಾವಿಗೆ. ಎಲ್ಲ ಬಣಗಳಿದ್ವಲ್ರಿ ಅಲ್ಲಿ. ಎಲ್ಲ ವಿಜೇಂದ್ರ ಇದ್ರು, ಪ್ರಹ್ಲಾದ್ ಜೋಶಿ ಇದ್ರು, ಅರವಿಂದ್ ಲಿಂಬಾವಳಿ ಇದ್ರು, ರಮೇಶ್ ಜಾರಕಿಹೊಳಿ ಇದ್ರು, ಬಸವರಾಜ ಬೊಮ್ಮಾಯಿ ಹೋಗಿದ್ರು. ಅಂದರೆ ಸಿಮೆಂಟಿಂಗ್ ಫ್ಯಾಕ್ಟರ್ ಯಾರು ಕರ್ನಾಟಕದ BJPಗೆ? ದ್ಯಾಟ್ ಈಸ್ ಓನ್ಲಿ RSS. ಹೌದು. ಬಟ್ ಇಲ್ಲಿ ಏನಾಗಿದೆ ಅಂತಂದರೆ, RSS ಕೂಡ ಕೆಲ ನಿರ್ಣಯಗಳನ್ನು ತೆಗೆದುಕೊಂಡು ಪಾರ್ಟಿ ಆಗಿಬಿಟ್ಟಿದೆ. ಇಲ್ಲಿ ಇದನ್ನು ಸರಿ ಮಾಡಬೇಕಾದ್ರೆ ಫಸ್ಟ್ RSSನಿಂದ ಹಿಡಿದು ಕರ್ನಾಟಕದ BJP ನಾಯಕರ ಮಧ್ಯೆ ಒಂದು ಪ್ರಾಗ್ಮ್ಯಾಟಿಸಮ್ ಬರಬೇಕು. ಆ ಪ್ರಾಗ್ಮ್ಯಾಟಿಸಮ್ ಬರದ ಹೊರತು ನಾವೇನೋ 2 ವರ್ಷ ಚರ್ಚೆ ಮಾಡ್ತಿರ್ತೀವಿ. ನಮಗೇನ್ರಿ ಪಾರ್ಟಿ ರೌಂಡ್ಸಲ್ಲಿ ಮಾತಾಡಕ್ಕೆ ಸುದ್ದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.